ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಕರ್ನಾಟಕ ಸರ್ಕಾರದಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭವಾಗಿದ್ದು, ಅದರಲ್ಲಿ APL ಆಗಿರ್ಬೋದು ಅಥವಾ BPL ಆಗಿರ್ಬೋದು, ಅಂದರೆ ಬಿಲೋ ಪಾವರ್ಟಿ ಲೈನ್ ಹಾಗೂ ಅಬೋವ್ ಪಾವರ್ಟಿ ಲೈನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭವಾಗಿದೆ. ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಆಹಾರ ವ್ಯವಹಾರಿನ ಇಲಾಖೆಯಿಂದ ಪ್ರಾರಂಭಿಸಲಾಗಿದೆ. ಈ ಯೋಜನೆಯಲ್ಲಿ ರಾಜ್ಯದ ಖಾಯಂ ಯಾರ್ಯಾರು ನಿವಾಸಿಯಾಗಿರ್ತಾರೆ, ತಮ್ಮ ಆದಾಯ ಮತ್ತು ಇತರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳ ಆಧಾರದ ಮೇಲೆ ನಿಮ್ಮನ್ನು APL ಕಾರ್ಡ್ ಅಥವಾ BPL ಕಾರ್ಡ್ ಅಂತ ಅರ್ಹರಾಗಿದ್ದಾರೆ ಅಂತ ನೀವು ಅರ್ಹರಾಗಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ APL ಅಥವಾ BPL ಕಾರ್ಡ್ರಿಗೆ ಅರ್ಹರಾಗಿದ್ದರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಕೆಯ ಪ್ರತಿಕ್ರಿಯೆ, ಒಂದು ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಮಾನದಂಡಗಳಾಗಿರ್ಬೋದು ಅಥವಾ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಏನೇನು ಅವ್ರು ನೋಡಿ ನಿಮಗೆ APL ಮತ್ತು BPL ಕಾರ್ಡ್ ಕೊಡ್ತಾರೆ, ಇನ್ನಿತರ ಪ್ರಮುಖವಾದಂಥ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಿಂದ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಒಂದು ಮಹತ್ವವಾದಂಥ ಒಂದು ವಿಡಿಯೋ ಆಗಿದ್ದು, ಪೂರ್ತಿಯಾಗಿ ಅಂದರೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಈ ವಿಡಿಯೋಸ್ನ ನೋಡಿ. ಇದು ಲೈಫ್ ಟೈಮ್ ಆಗಿ ನಿಮಗೆ ಇದರ ಪ್ರಯೋಜನಗಳನ್ನು ನೀವು ತಿಳ್ಕೊಳ್ತೀರಿ. ಯಾರಾದರೂ ಮಿಸ್ ಮಾಡಿದರೆ ಇದೇನು ನಮಗೆ ಅವಶ್ಯಕತೆ ಇಲ್ಲ ಅನ್ನೋದಾದರೆ ಯಾಕೆ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನು ನೀವು ಕಂಪ್ಲೀಟಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ರೇಷನ್ ಕಾರ್ಡ್ ಎಂಬುದು ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕ ಸರ್ಕಾರದ ಜನತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೋದು. ಯಾಕಂತಂದರೆ ಕರ್ನಾಟಕ ಸರ್ಕಾರದ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ, ಅಂದರೆ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಅಥವಾ ಅನ್ನಭಾಗ್ಯ ಆಗಿರ್ಬೋದು, ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅಥವಾ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ದರದಲ್ಲಿ ಆಹಾರ ಅಂತಂದರೆ ಅಕ್ಕಿ, ಗೋಧಿ, ಇನ್ನಿತರ ಕೆರೋಸಿನ್, ಸಾಕಷ್ಟು ಜನ ಕೆರೋಸಿನ್ ಇನ್ನೂ ಕೊಡ್ತಾ ಇಲ್ಲ, ಮೊದಲು ಕೊಡ್ತಾಯಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಆದಂಥ ವಸ್ತುಗಳನ್ನು ಏನು ಸರ್ಕಾರದಿಂದ ಬರ್ತದೆ, ಅಂದರೆ ಗೌರ್ಮೆಂಟ್ದಿಂದ ಬರ್ತದೆ, ನಿಮಗೆ ವೈದ್ಯಕೀಯ ಸಿವಿಲ್ ಹಾಸ್ಪಿಟಲ್, ಸರ್ಕಾರಿ ಹಾಸ್ಪಿಟಲ್ ಬೇಕಾಗುತ್ತೆ BPL ಕಾರ್ಡ್. ಸೊ ಪ್ರಮುಖವಾದಂಥ ದಾಖಲೆಗಳನ್ನು, ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಆದಂಥ ದಾಖಲೆ ಅಂದರೆ ಪಡಿತರ ಚೀಟಿ. ಇದನ್ನು ನೆನಪಿಡುವ. ಇದರ ಜೊತೆಗೆ ರೇಷನ್ ಕಾರ್ಡಿನ ಗುರುತಿನ ಚೀಟಿ ಆಗಿರ್ಬೋದು. ರೇಷನ್ ಕಾರ್ಡ್ಗೆ ನಿಮಗೆ ತುಂಬಾ ಇಂಪಾರ್ಟೆಂಟ್, ರೇಷನ್ ಬೇಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ವಿವಿಧ ಸರ್ಕಾರಿ ಯೋಜನೆಗಳಿಗೆನ ನೀವು ಅದರ ಒಂದು ಲಾಭವನ್ನು ಪಡೀಲಿಕ್ಕೆ ಇದು ಸಹಾಯಕ ಆಗಿರುತ್ತೆ. ಓಕೆ. ಸೊ APL ಕಾರ್ಡ್ ಅಂತಂದರೆ ಆರ್ಥಿಕವಾಗಿ ಸ್ಥಿರವಾಗಿರ್ತಕ್ಕಂಥ ಕುಟುಂಬ, ಅಂದರೆ ಅವರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಿಂತ ಮೇಲೆ ಇರತಕ್ಕಂಥ ಜನರಿಗೆ ನಾವು ಅಬೋವ್ ಪಾವರ್ಟಿ ಲೈನ್ ಅಂತ ಕರಿತೀವಿ, ಅವರಿಗೆ APL ಕಾರ್ಡ್ ಅಂತ ಕರೀತಾರೆ. ಆದರೆ BPL ಕಾರ್ಡ್ ಆರ್ಥಿಕವಾಗಿ ದುರ್ಬಲ ಕೆಳವರ್ಗದವರು ಅಂತಂದರೆ ದುರ್ಬಲ ವರ್ಗದವರು, ಕಾರ್ಮಿಕರುಕ್ಕಿಂತ ಕೆಳಮಟ್ಟವರು ಯಾರಿರ್ತಾರೆ, ಕಾರ್ಮಿಕರಿಂದ ಕೆಳಮಟ್ಟ ಯಾರಿರ್ತಾರೆ, ಸೊ ಅವ್ರಿಗೊಂದು ಲೈನ್ನ ಸರ್ಕಾರದವರು ಇರ್ತಾರೆ, ಅಬೋವ್ ಪಾವರ್ಟಿ ಲೈನ್ ಆ್ಯಂಡ್ ಬಿಲೋ ಪಾವರ್ಟಿ ಲೈನ್ ಅಂತ. ಸೊ ಯಾರಿಗೆ ಯಾವ ಅರ್ಹತೆ ಮೇಲೆಗೆ ಈ ಒಂದು APL ಕಾರ್ಡ್ ಕೊಡಬೇಕು, ಅವ್ರಿಗೆ BPL ಕಾರ್ಡ್ ಕೊಡಬೇಕಂತ ನಿಮ್ಮ ಡಾಕ್ಯುಮೆಂಟ್ಸ್ ಏನು ಹಚ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. APL ಮತ್ತು BPL ಕಾರ್ಡ್ಗಳಿಗೆ ಅರ್ಹತೆಗಳೇನಾಗಿರುತ್ತೆ ಅಂತಂದರೆ, ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಮೊದಲು ನೀವು APL ಅಥವಾ BPL ಕಾರ್ಡ್ ಅರ್ಹರಾಗಿದ್ದೀರಾ ಎಂಬುದು, ಯಾವುದಕ್ಕೆ ನೀವು ಅರ್ಹರಾಗಿದ್ದೀರಿ ಎಂಬುದು ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಕೆಳಗಿನ ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ಏನು ನಾವು ಮಾನದಂಡ ಅಂತೀವೋ ಅದರ ಆಧಾರ ಮೇಲೆ ಇದನ್ನು ನಿರ್ಧಾರನ ಮಾಡ್ಕೊಳ್ಬೋದು. ಅದರಲ್ಲಿ ನೋಡೋದಾದರೆ ಆದಾಯ ಪ್ರಮಾಣ ಪತ್ರ ಸಂಬಂಧಪಟ್ಟಂಗೆ ನೋಡಬೇಕಾದ್ರೆ ಕರ್ನಾಟಕದ ಒಂದು ಆದಾಯ ಮಾನದಂಡ ಪ್ರಕಾರ ನೋಡಬೇಕಾದ್ರೆ ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅದನ್ನು BPL ಕಾರ್ಡ್ದಾರಿಗೆ ಅರ್ಹರಾಗಿದ್ದೀರಾ ಅಥವಾ ಕುಟುಂಬದ ಆದಾಯ ಸರ್ಕಾರದಿಂದ ನಿಗದಿಪಡಿಸುವಂಥ ಗರಿಷ್ಠ ಮಿತಿಯಿಂದ ಕಡಿಮೆ ಇರಬೇಕು. ಸೊ ಅದಕ್ಕೆ ನಾವು ಇದ್ರೆ ಮಾತ್ರ BPL ಕಾರ್ಡ್ಲಿ ಕೊಡ್ಲಿಕ್ಕೆ. ಇಲ್ಲ ಅಂತಂದರೆ APL ಕಾರ್ಡಿಗೆ ಯಾವುದೇ ಆದಂಥ ಆದಾಯ ಮಿತಿ ಇಲ್ಲ. ನೀವು ಅದಕ್ಕೆ ಆಧಾರ್ ಕಾರ್ಡ್ ಇದನ್ನು ನಾವು ಏನು ಆದಾಯ ಪ್ರಮಾಣ ಪತ್ರ ಹಚ್ಚುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಡೈರೆಕ್ಟಾಗಿ APL ಕಾರ್ಡ್ ಸಿಗುತ್ತೆ. ಆದರೆ BPL ಕಾರ್ಡ್ ಬೇಕಾದರೆ ನೀವು ಆದಾಯ ಪ್ರಮಾಣ ಪತ್ರ ಸಿಗಬೇಕು. ಅದಕ್ಕೆ ಎಷ್ಟು ಮಾನದಂಡ ಇದೆ ಅದಕ್ಕೆ ಸರಿಯಾಗಿರಬೇಕು. ಸೊ ಅರ್ಜಿದಾರರು ಕರ್ನಾಟಕದ ಒಂದು ಖಾಯಂ ನಿವಾಸಿಯಾಗಿರಬೇಕು ಹಾಗೂ ಹಳೇದೇನಾದರೂ ನಿಮ್ಮ ರೇಷನ್ ಕಾರ್ಡ್ಸ್ ಇದ್ದರೆ, ಕೆಲವೊಬ್ಬರು ಜನ ಸೊ ಫಾರ್ ಎಕ್ಸಾಂಪಲ್ ಓಲ್ಡ್ ನಿಮ್ಮ ಕಾರ್ಡ್ಸ್ ಇರುತ್ತೆ ಅಥವಾ APL ಇರ್ತದೆ, ನಾವು APLಗೆ ಸಂಬಂಧಪಟ್ಟವರೆಲ್ಲ ನಾವು BPLಗೆ ಕನ್ವರ್ಟ್ ಆಗಬೇಕಂತ ಇರುತ್ತೆ, ಅಥವಾ BPLದಿಂದ APLಗೆ ಕನ್ವರ್ಟ್ ಆಗ್ತೀರಿ. ಸೊ ಹಳೆಯ ಒಂದು ರೇಷನ್ ಕಾರ್ಡ್ ಸ್ಥಿತಿ, ಈಗಾಗಲೇ ನೀವು ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದ್ರಿ ಅವ್ರಿಗೆ ಅರ್ಜಿ ಸಲ್ಲುವ ಮೊದಲು ಹಳೆಯ ರೇಷನ್ ಕಾರ್ಡನ್ನು ರದ್ದುಪಡಿಸಬೇಕು. ರದ್ದುಪಡಿಸಿದ ನಂತರನೇ ನೀವು ಹೊಸದನ್ನು ಪ್ರಾರಂಭ ಮಾಡಲಿಕ್ಕೆ ಅಥವಾ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅನುಮತಿ ಕೋರುತ್ತೆ.
ಪಡಿತರ ಚೀಟಿನ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಥವಾ ದಾಖಲೆಗಳು ಏನೇನು ಬೇಕಾಗುತ್ತೆ ಅನ್ನೋದು ನೋಡೋದಾದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೆಲವೊಂದು ಕಡ್ಡಾಯವಾದಂಥ ಒಂದು ದಾಖಲಾತಿಗಳು ಸಲ್ಲಿಸಬೇಕಾಗತ್ತೆ. ಸುಗಮವಾಗಿ ಸ್ವೀಕರಿಸಲು ಮತ್ತು ಪರಿಶೀಲನೆಗೆ ಸಹಾಯವಾಗಲಿಕ್ಕೆ ಅಗತ್ಯವಾದಂಥ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ನ ಪಟ್ಟಿ ನಾನು ನಿಮ್ಗೆ ಹೇಳ್ತೇನೆ. ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಫ್ಯೂಚರ್ದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಸಂಬಂಧಪಟ್ಟವರಿಗೆ ನೀವು ಇದನ್ನು ಕಳಿಸೋದಾದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಧಾರ್ ಕಾರ್ಡ್, ಎಲ್ಲರೂ ಕೂಡ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಪ್ರತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ BPL ಆಗಿರ್ಬೋದು ಅಥವಾ APL ಆಗಿರ್ಬೋದು. ಆದರೆ BPLಗೆ ಆದಾಯ ಪ್ರಮಾಣ ಪತ್ರ, ಕುಟುಂಬದ ವಾರ್ಷಿಕ ಒಂದು ಆದಾಯವನ್ನು ತಿಳಿಸುವಂಥ ದಾಖಲೆ ತಹಶೀಲ್ದಾರ್ ಕಚೇರಿಯಿಂದ ನೀವು ಪಡೆದುಕೊಳ್ಳಬೇಕಾಗುತ್ತೆ. ಜಾತಿ ಆದಾಯ ಪ್ರಮಾಣ ಪತ್ರ ಕೂಡ ಎರಡೂ ಕೂಡ ಬರುತ್ತೆ, ಅಥವಾ ಬೇರೆ ಬೇರೆ ಕೂಡ ಬರ್ಬೋದು. ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ದರೆ ಮಾತ್ರ ನೀವು ಜಾತಿ ಕನ್ಸಿಡರ್ ಮಾಡೋದಾದರೆ, ಅಥವಾ ಅದು ಕ್ಯಾಟಗರಿ ಏನಾದರೂ ಇದ್ದರೆ ನೀವು ಹಚ್ಚೋದಾದರೆ ಹಚ್ಬೋದು. ಸೊ ಸರ್ಕಾರದಿಂದ ಬರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ ಮಾತ್ರ ನೀವು ಹಚ್ಚಲಿಕ್ಕೆ ಬರ್ತದೆ. ಸೊ ಒಂದು ಅಡ್ರೆಸ್ ಪ್ರೂಫಿಗೋಸ್ಕರ ನೀವು ವಿದ್ಯುತ್ ಬಿಲ್ನ ಹಚ್ಬೋದು, ಅಥವಾ ಗ್ಯಾಸ್ ಸಂಪರ್ಕ ಏನು ಪಡೆದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಅಥವಾ ಸರ್ಕಾರಿ ಇನ್ನಿತರ ದಾಖಲೆಗಳನ್ನು ನೀವು ಹಚ್ಚಬೋದು ಒಂದು ಅಡ್ರೆಸ್ ಪ್ರೂಫ್ಗೋಸ್ಕರ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಜನ್ಮ ದಿನಾಂಕದ ಪುರಾವೆ. ಏನು ಎದಕ್ಕಂದರೆ 6 ವರ್ಷದ ಒಳಗಿನ ಏನು ಮಕ್ಕಳು ಇರ್ತಾರೆ ಅವರಿಗೆ ಒಂದು ಈ ಡಾಕ್ಯುಮೆಂಟ್ಸ್ ಜನ್ಮ ಪ್ರಮಾಣ ಪತ್ರನ ಅಲ್ಲಿ ಹಚ್ಚಲೇಬೇಕಾಗುತ್ತೆ. ಸೊ ಅದರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆದಂಥದ್ದು ನಿಮಗೆ ಪರ್ಮನೆಂಟ್ ಯಾವ ಮೊಬೈಲ್ ನಂಬರ್ ಇದೆ, ಚಾಲ್ತಿ ಇರ್ತಕ್ಕಂಥ ಮೊಬೈಲ್ ನಂಬರ್. ಎದರ ಸಂಬಂಧ ಅಂದರೆ ಈ ಅರ್ಜಿನ ಸ್ಥಿತಿಯನ್ನು ನೀವು ಪಡೆದುಕೊಳ್ಳಲಿಕ್ಕೆ ಅಥವಾ ಇನ್ನಿತರ ಮುಂದಿನ ಫ್ಯೂಚರ್ಗೋಸ್ಕರ ಸಂಪರ್ಕಕ್ಕಾಗಿ ಆ ಒಂದು ಮೊಬೈಲ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಅಂತ ಕುಟುಂಬದ ಮುಖ್ಯಸ್ಥನ ಒಂದು ಗುರುತಿನ ಫೋಟೋ ಆಗಿರ್ಬೋದು. ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ದಾಖಲೆ ಸರಿಯಾಗಿ ಸ್ಕ್ಯಾನ್ ಮಾಡಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು, ಅಥವಾ ಆಫ್ಲೈನ್ ಕೇಂದ್ರದಲ್ಲಿ ಕೂಡ ನೀವು ಸಲ್ಲಿಕೆ ಮಾಡಬಹುದು. ಯಾವ ರೀತಿ ನೀವು ಆಫ್ಲೈನ್ದಲ್ಲಿ ಮಾಡಬೇಕು ಅಥವಾ ಆನ್ಲೈನ್ದಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ನಾನು ಇವಾಗ ಹೇಳಲಿಕ್ಕೆ ಹೋಗ್ತೇನೆ. ಸೊ ಗಮನವಿಟ್ಟು ನೋಡ್ಬೋದು. ಅರ್ಜಿ ಸಲ್ಲಿಕೆಯಲ್ಲಿ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸರ್ಕಾರ ಆಹಾರ ಮತ್ತು ಸರಬರಾಜು ಇಲಾಖೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳ ಅರ್ಜಿಯನ್ನು ಸ್ವೀಕರಿಸಲಿಕ್ಕೆ ಅವರು ರೆಡಿಗಿರ್ತಾರೆ. ಈ ಕೆಲವೊಂದು ಹಂತಗಳಲ್ಲಿ ಅನುಸರಿಸಿದರೆ ಆನ್ಲೈನ್ ಅರ್ಜಿ ಅಂದರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ಗೆ ನೀವು ಯಾವ ವೆಬ್ಸೈಟ್ಗೆ ಭೇಟಿ ನೋಡಬೇಕಂತಂದರೆ ಕರ್ನಾಟಕ ಆಹಾರ ಇಲಾಖೆ ಅಧಿಕೃತವಾದಂಥ ವೆಬ್ಸೈಟ್ ahara.kar.nic.in ಭೇಟಿ ನೀಡಿ ನೋಂದಣಿ ಸಲ್ಲಿಸಲಿಕ್ಕೆ ಅಥವಾ ಹೊಸ ರೇಷನ್ ಕಾರ್ಡ್ ಅರ್ಜಿ ಅಂತ ಅಲ್ಲಿ ಒಂದು ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನ್ನ ನೀವು ಆಯ್ಕೆ ಮಾಡಿ ಕೆಳಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಅಂದರೆ ಕುಟುಂಬದ ಮಾಹಿತಿ ಆಗಿರ್ಬೋದು, ಆದಾಯ ಆಗಿರ್ಬೋದು, ವಿಳಾಸ ಆಗಿರ್ಬೋದು, ಇನ್ನಿತರ ಯಾವ ಒಂದು ಕೆಲವೊಂದಿಷ್ಟು ವಿವರಗಳನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ. ನಾ ಹೇಳಿದಾಗೆ ಯಾವ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿ ಸೊ ದಾಖಲಾತಿಗಳನ್ನ ಪೂರ್ತಿಯಾಗಿ ಅಪ್ಲೋಡ್ ಮಾಡಿ ಆನಂತರ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅರ್ಜಿಯನ್ನು ಟ್ರ್ಯಾಕಿಂಗ್ ಕೂಡ ಮಾಡ್ಬೋದು. ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ಅಲ್ಲಿ ಒಂದು ನಂಬರ್ ಬರುತ್ತೆ, ಆ ನಂಬರ್ನ ಇಟ್ಕೊಂಡ್ಬಿಟ್ಟು ಆ ಟ್ರ್ಯಾಕಿಂಗ್ ಕೂಡ ಬಳಸಿ ನೀವು ಆ ಟ್ರ್ಯಾಕ್ ಕೂಡ ಮಾಡ್ಬೋದು ಆ ಒಂದು ಅರ್ಜಿಯನ್ನು. ಸೊ ಇಷ್ಟೆಲ್ಲ ನೀವು ಸ್ವಂತ ಮಾಡ್ತೀರಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಂತ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಸೈಬರ್ ಕ್ಯಾಫೆಯಲ್ಲಿ ಅಥವಾ ಕರ್ನಾಟಕ ಒನ್ ಗ್ರಾಮನ್ ಯಾರಿರ್ತಾರೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಕೊಟ್ಟರು ಕೂಡ ಆನ್ಲೈನ್ದಲ್ಲಿ ನಿಮಗೆ ಮಾಡಿಕೊಡ್ಲಾಗುತ್ತೆ. ಸೊ ಆಫ್ಲೈನ್ದಲ್ಲಿ ನನಗೆ ಸಂಪರ್ಕದಲ್ಲಿ ಬರಲ್ಲ, ನಾನು ಆಫ್ಲೈನ್ದಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ನಿಮ್ಮ ಹತ್ತಿರದಂಥ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಹಶೀಲ್ದಾರ್ ಕಚೇರಿ ಆಗಿರ್ಬೋದು, ಅಥವಾ ಆಹಾರ ಇಲಾಖೆ ಕೇಂದ್ರಕ್ಕೆ ನೀವು ಭೇಟಿ ನೀಡಿ ಅರ್ಜಿ ಫಾರ್ಮನ್ನು ತೆಗೆದುಕೊಂಡು ಅಧಿಕಾರಿಗಳಿಂದ ಈ ಒಂದು ಫಾರ್ಮ್ನ ಭರ್ತಿ ಮಾಡಿ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪ್ರತಿಗಳನ್ನು ಫಾರ್ಮ್ ಜೊತೆ ನೀವು ಸಲ್ಲಿಸಿ ಅಧಿಕಾರಿಗಳಿಗೆ ಇದನ್ನು ಕೊಡೋದ್ರಿಂದ ಅಧಿಕಾರಿಗಳು ಪರಿಶೀಲಿಸಿ ಅರ್ಜಿಯನ್ನು ಸ್ವೀಕರಿಸುತ್ತಾರೆ. ಸೊ ಇದಾಗಿತ್ತು ಆಫ್ಲೈನ್ದಿಂದ. ನೀವು ಡಾಕ್ಯುಮೆಂಟ್ಸ್ ಹೋಗಿ ಸ್ವತಃ ಕೊಡೋದಾದರೆ ಇದನ್ನು ಕೊಡ್ಬೋದು. ಇನ್ನು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ತೊಂದರೆಗಳಿದ್ದರೆ, ಇದೇನು ಪ್ರಾಬ್ಲಮ್ ಆಯಿತು, ಇನ್ನೂ ತೊಂದರೆಗಳಾದರೆ ಸಹಾಯ ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಯಾವುದೇ ಗೊಂದಲಗಳಿದ್ದರೆ ಕರ್ನಾಟಕ ಆಹಾರ ಇಲಾಖೆಯ ಟೋಲ್ ಫ್ರೀ ನಂಬರ್ ಇರುತ್ತೆ. ಸೊ ಟೋಲ್ ಫ್ರೀ ನಂಬರ್ ನೆನಪಲ್ಲಿ ಇಟ್ಕೊಳ್ಳಿ, 1800-425-93339 1800-425-9339. ಇನ್ನೊಮ್ಮೆ ಹೇಳ್ತೇನೆ, 1800-425-9339. ಇದಕ್ಕೆ ನೀವು ಕರೆ ಮಾಡಿ ನೀವು ಏನೇ ಸಮಸ್ಯೆಗಳಿದ್ರೂ ಕೂಡ ಅವರಿಗೆ ಕಾಲ್ ಮಾಡಿ ಕೇಳ್ಕೋಬೋದು. ಜೊತೆಗೆ ahara.kar.nic.in ವೆಬ್ಸೈಟಕ್ಕೆ ಫಾರ್ ಅ ಕ್ವಶನ್ಸ್ ವಾಟೆವರ್ ಅಲ್ಲಿ ಒಂದು ಟ್ಯಾಗ್ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ವೆಬ್ಸೈಟ್ದಲ್ಲಿ ಫಾರ್ ಅ ಕ್ವಶನ್ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಗೆ ನೀವು ಅಲ್ಲಿ ನಿಮ್ಮ ಕ್ವಶನ್ನ ಇಟ್ಟರೆ ಸೊ ಅವರು ಕೂಡ ನಿಮಗೆ ಆನ್ಸರ್ ಮಾಡ್ತಾರೆ.
ಸೊ ಯಾವುದೇ ರೀತಿಯಿಂದ ಗೊಂದಲವಿಲ್ಲದೆ ಯಾರಿಗೂ ದುಡ್ಡು ಕೊಡಲಾರದೆ ನೀವು ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು ಅಥವಾ ಟೋಲ್ ಫ್ರೀ ನಂಬರ್ದಲ್ಲಿ ಕೂಡ ಕೇಳಿ ನಿಮಗೆ ಏನು ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೂ ಕೂಡ ನೀವು ಅಲ್ಲಿ ಬಗೆಹರಿಸ್ಕೊಳ್ಬೋದು. ಇನ್ನು ನಿಮಗೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಬಿ ಪಿ ಎಲ್ ಕಾರ್ಡ್ಗೆ ತುಂಬಾ ವ್ಯಾಲ್ಯೂ ಇದೆ, ನಮಗೆ ಡಾಕ್ಯುಮೆಂಟ್ಸ್ ಅದು ರೆಡಿ ಆದರೆ ಗೌರ್ಮೆಂಟ್ದಿಂದ ಸಾಕಷ್ಟು ನಮಗೆ ಲಾಭಗಳನ್ನು ಪಡೆದುಕೊಳ್ಬೋದು. ಅಂದರೆ ನಕಲಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ನ ತಯಾರು ಮಾಡಿಬಿಟ್ಟು ನೀವು ಬಿ ಪಿ ಎಲ್ ಕಾರ್ಡ್ ಏನಾದರೂ ತೊಗೊಂಡಿದ್ದೇ ಆದರೆ ಅಥವಾ ಸರ್ಕಾರದವರಿಗೆ ಇದರಿಗೆ ಬೆಳಕಿಗೆ ಬಂದಿದ್ದೇ ಆದರೆ ಈ ಕಾರ್ಡನ್ನು ಆಹಾರ ಇಲಾಖೆ ರದ್ದುಗೊಳಿಸುವುದು ಹಿನ್ನೆಲೆಯಲ್ಲಿ ಸರ್ಕಾರ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಅರ್ಜಿಯನ್ನು ನೀಡಲು ಕಟ್ಟುನಿಟ್ಟಾದಂಥ ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ಅವರು ತೆಗೆದುಕೊಳ್ಳುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಇದರಿಂದ ಅರ್ಜಿದಾರರಿಗೆ ಕಾರ್ಡ್ ಕೊಡೋದು ಅದು ಕ್ಯಾನ್ಸಲ್ ಆಗುವುದಷ್ಟೇ ಅಲ್ಲದೆ ನೀವು ಸಾಕಷ್ಟು ದಂಡಗಳನ್ನು ಕೂಡ ನೀವು ಸಲ್ಲಿಸಬೇಕಾಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಸೊ ರೇಷನ್ ಕಾರ್ಡ್ ಏನು ಇಂಪಾರ್ಟೆಂಟ್, ಅದರಿಂದ ಲಾಭಗಳೇನು ಅನ್ನೋದಾದರೆ, ಸೊ ರೇಷನ್ ಕಾರ್ಡ್ ಹೊಂದಿದವರು ಕರ್ನಾಟಕ ಸರ್ಕಾರದ ವಿವಿಧ ಯೋಜನೆಗಳನ್ನು ಲಾಭಗಳನ್ನು ಪಡೆದುಕೊಳ್ಳಬಹುದು. ಉದಾಹರಣೆಗೆ ನೀವು ಮೊದಲೇ ಹೇಳಿದ್ದೇನೆ, ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಾದಂಥ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಯುವ ನಿಧಿ ಆಗಿರ್ಬೋದು, ಹಾಗೂ ಇನ್ನಿತರ ಸಬ್ಸಿಡಿ ಸಂಬಂಧಪಟ್ಟಂಗೆ ಆಹಾರ ಧಾನ್ಯಗಳು, ಅಕ್ಕಿ, ಗೋಧಿ ಇತ್ಯಾದಿಗಳನ್ನು ನೀವು ಪಡೆಯಲೇಬೇಕಾಗಿದ್ದರೆ ಸೊ ಬಿ ಪಿ ಎಲ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ನೀವು ಕೆರೋಸಿನ್ ಇನ್ನಿತರ ಅಗತ್ಯ ವಸ್ತುಗಳು ಅವ್ರು ರಿಯಾಯಿತಿ ದರದಲ್ಲಿ ಸೀಸನ್ ವೈಸ್ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು ಅಥವಾ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಿಗೆ ಅರ್ಹತೆಗಳನ್ನು ನೀವು ಪಡೆದುಕೊಳ್ಳುತ್ತೀರಿ. ಸೊ ಕರ್ನಾಟಕದಲ್ಲಿ ಹೊಸ APL ಮತ್ತು BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಕ್ರಿಯೆ ಸರಳ ಮತ್ತು ಒಂದು ಸಂಪೂರ್ಣವಾದಂಥ ಅರ್ಹ ಫಲಾನುಭವಿಗಳಿಗೆ ಸುಲಭವಾಗಿ ಲಭ್ಯವಾಗಿದೆ. ಸರಿಯಾದ ದಾಖಲಾತಿಗಳನ್ನು ಆನ್ಲೈನ್ ಅಥವಾ ಆಫ್ಲೈನ್ದಲ್ಲಿ ನೀವು ಅರ್ಜಿ ಸಲ್ಲಿಸುವ ಮೂಲಕ ನಿಮಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪಡೆಯಬಹುದು. ಯಾವುದೇ ಗೊಂದಲವಿದ್ದಲ್ಲಿ ಆಹಾರ ಇಲಾಖೆ ಒಂದು ಸಹಾಯವಾಣಿ ನಿಮಗೆ ಜೊತೆ ನಾನು ಸಂಪರ್ಕದಲ್ಲಿ ಕೊಟ್ಟಿದ್ದೇನೆ. ಈಗಾಗಲೇ ಅರ್ಜಿ ಸಲ್ಲಿಸಬೇಕು. ನೀವು ಯಾರೆಲ್ಲ ಬೇಕಾಗಿದ್ದು ಅಥವಾ ಸಂಪರ್ಕ ಸಂಬಂಧಪಟ್ಟವರಾಗಿರ್ಬೋದು, ನಿಮಗೆ ಗೊತ್ತಿರೋ ಆಗಿರ್ಬೋದು ಅಥವಾ ನಿಮ್ಮ ಆಜುಬಾಜು ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಸ್ನೇಹ ಬಳಗದಲ್ಲಾಗಿರ್ಬೋದು ಅಥವಾ ರಿಲೇಷನ್ ನಿಮ್ಮ ಸಂಪರ್ಕದಲ್ಲಿ ಯಾರ್ಯಾರ್ತಾರೆ ಅವ್ರು ಕೇಳಿಬಿಟ್ಟು ಅವ್ರಿಗೆಲ್ಲ ಈ ವಿಡಿಯೋಸ್ನ ಶೇರ್ ಮಾಡಿ. ಸೊ ಈಗಾಗಲೇ ಯಾರೆಲ್ಲ ರೇಷನ್ ಕಾರ್ಡ್ ಬೇಕಾಗಿದೆ ಅರ್ಜಿ ಸಲ್ಲಿಸಿ ಸರ್ಕಾರದ ಯೋಜನೆಗಳನ್ನು ನೀವು ಲಾಭ ಪಡೆಯಬೇಕು ಅನ್ನೋದೇ ಈ ಒಂದು ವಿಡಿಯೋನ ಪ್ರಮುಖವಾದಂಥ ಕಾರಣ. ಸೊ ಇದಾಗಿತ್ತು ಒಂದು ಪಡಿತರ ಚೀಟಿಗೆ ಸಂಬಂಧಪಟ್ಟಂತಹ ಮೆಸೇಜ್ ನಿಮಗೆ ಮುಟ್ಟಿಸುವಂಥ ಒಂದು ಕೆಲಸ ನಾನು ಮಾಡಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಾಕಷ್ಟು ಜನರ ಜೊತೆ ನೀವು ಶೇರ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಜೊತೆಗೆ ನೀವೆಲ್ಲರೂ ಕೂಡಿ ಈ ವಿಡಿಯೋಸ್ನ ಲೈಕ್ ಮಾಡಿ. ಅದೇ ರೀತಿಯಿಂದ ಪ್ಲೀಸ್ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.